ಎಲ್ರಿಗೂ ನಮಸ್ಕಾರ. ರಾಗಿ ಮುದ್ದೆನ ಸುಲಭವಾಗಿ ಯಾವ ರೀತಿ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಳ್ತಾ ಇದ್ದೀನಿ. ರಾಗಿ ಮುದ್ದೆ ಮಾಡೋದಕ್ಕೆ 1 ಲೀಟರ್ ನೀರು ಇಟ್ಟಿದ್ದೀನಿ. ರಾಗಿ ಪೌಡರು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನೀರಿಟ್ಟಾದ್ಮೇಲೆ ಕುದಿ ಬರಬೇಕು. ಕುದಿ ಬಂದಾದಮೇಲೆ ನಾನು ರಾಗಿ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ರಾಗಿ ಪೌಡರ್ನ ನೋಡಿಕೊಂಡು ಸೇರಿಸ್ಕೊಬೇಕಾಗುತ್ತೆ. ನಾವು ಬೇಕು ಅಂದರೆ ಇನ್ನೊಂದು ಸಲ ಹಾಕ್ಕೊಬೋದು. ನೋಡಿ, ರಾಗಿ ಪೌಡ್ರ್ ಹಾಕ್ಕೊಂಡಾದ್ಮೇಲೆ ಮುದ್ದೆ ಕೋಲಿಂದ ಹೀಗೆ ಅದ್ಮುಕೊಬೇಕು. ನಾನು ಒಂದು ತಪ್ಪಲೆ ತುಂಬ ಮಾಡ್ತಾ ಇರೋದ್ರಿಂದ ನೋಡಿ ಹೀಗೆ ಅದ್ಮುಕೊತಾ ಇದ್ದೀನಿ. ಒಂದು 5 ನಿಮಿಷ ಬೆಂದಾದಮೇಲೆ ನೀಟಾಗಿ ತಿರುವ್ಕೊಬೇಕಾಗುತ್ತೆ. ನಾನು ಮುದ್ದೆ ಕೋಲಲ್ಲಿ ನೋಡಿ ಹೀಗೆ ತಿರುವ್ಕೊತಾ ಇದ್ದೀನಿ. ಹೀಗೆ 2 ಸಲ ಬೇಯಿಸ್ಕೊಂಡು 2 ಸಲ ತಿರುವ್ಕೊಬೇಕಾಗುತ್ತೆ. ಮುದ್ದೆ ಹದ ಬಂದಾದಮೇಲೆ ನಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪನ ಒಂದು ಮಣೆ ಮೇಲೆ ಹಾಕ್ಬಿಟ್ಟು ಒಸ್ಕೊಂಡು ಮುದ್ದೆನ ಕಟ್ಕೊಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಸೂಪರಾಗಿ ರಾಗಿ ಮುದ್ದೆನ ಮಾಡ್ಬೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ರಿಗೂ ನಮಸ್ಕಾರ.